ಈಗ ಮಾತಾಡ್ಸ್ಬೇಕು. ಮತ್ತೇನ್ ರೂಪ? ಗೌಡ್ರ ಹಂಗ್ಯಾಕ್ ಮಾಡತ್ತೀರಿ? ರೂಪ ನಿನ್ನೆ ನೋಡಲ್ಲ, ಕರೆ ಹೇಳ್ಬೇಕಂದ್ರ ನಾ ನಿನ್ನೆ ಹಿಡ್ಕೊಂಡ ನಿದ್ದೆನೆ ಮಾಡಿಲ್ಲ. ಯಾಕ್ರಿ? ಯಾಕಂದ್ರ ನೀನ್ ನೋಡಕ್ ಅಷ್ಟ್ ಚಂದ ಅದಿ. ಗೌಡ್ರ ಹಿಂಗೆಲ್ಲಾ ಮಾತಾಡಕ್ ಹೋಗ್ಬೇಡ್ರಿ, ನನ್ಗೇನ್ ಇಷ್ಟ ಆಗೋದಿಲ್ರಿ. ರೂಪ ಫಸ್ಟ್ ಹಂಗ ಆಕತಿ, ನೀನ್ ಜೊತೆ ಕ್ಲೋಸ್ ಆಗ, ಅವಾಗ ನಿನ್ಗ ಎಲ್ಲ ಸರಿ ಅನಸ್ತೈತಿ. ಏನ್ರಿ ಗೌಡ್ರ ಏನ್ ಮಾತಾಡತ್ತೀರಿ? ನಮ್ಮ ಅಣ್ಣ ನಿಮ್ ಬಲ್ಲಿ ದುಡಿತನ ತಂದು ಇಟ್ ಕೇವಲ ಮಾತಾಡಕ್ ಹೋಗ್ಬೇಡ್ರಿ. ರೂಪ ನಿನಗ ನಾ ಮನಸಾರ ಹೇಳಾಕ್ತೀನಿ, ನಾನ್ ನಿನ್ನ ಬಾಳ ಇಷ್ಟಪಡಾಕ್ತೀನಿ. ನೀವು ಅಂತ ತಿಳ್ಕೊ, ನಾ ನಿನ್ ಮದುವೆ ಹಾಕನ. ನನ್ನ ಅರಮನೆಗೆ ನಿನ್ನ ರಾಣಿ ಹಾಕ್ತಿ. ವಿಚಾರ ಮಾಡ, ಯಾಕೆ ಬರ್ತದ ಬಿದ್ದು ಸಾಯ್ತಿ ನೀನು? ನಿಮ್ಮ ಅಣ್ಣನಕ್ಕಿಂತ ಹೆಚ್ಚ ನಾನು ನೋಡ್ಕೊತಾನ ಬಂಗಾರದಂಗ. ನನ್ನ ಮಾತು ಕೇಳು, ಹೂ ಅಣ್ಣ. ಗೌಡ್ರ ಇಷ್ಟೆಲ್ಲಾ ಏನ್ ಕನಸ್ ಕಾಣಕ್ ಹೋಗ್ಬೇಡ್ರಿ. ನೀವೇ ನನ್ಗೇನ್ ಇಷ್ಟ ಇಲ್ರಿ ಗೌಡ್ರ. ನಮ್ಮ ಅಣ್ಣ ನನ್ಗೆ ಎಲ್ಲಿ ಮದ್ವಿ ಮಾಡ್ಕೊಡ್ತಾ ನೋಡ್ರಿ, ಅಲ್ಲಿ ಮಾಡ್ಕೊತೀನ್ರಿ ನಾ. ರೂಪ ಅಂದ್ರ ನಿಮ್ ಅಣ್ಣ ಯಾರು ತೋರಿಸ್ತಾನೋ ಅವ್ನು ಮದ್ವೆ ಆಗ್ತಿ. ಅಲ್ಲ ನನ್ಗೇನ್ ಕಮ್ಮಿ ಐತಿ? ನೋಡಾಕ ಚಂದಿಲ್ಲೋ, ಅಂದಿಲ್ಲೋ, ಹಾಯ್ತಿಲ್ಲೋ? ನನ್ನಂತ ಹುಡುಕ್ ಸಿಗ್ಬೇಕಾರ ನೀ ಪುಣ್ಯ ಮಾಡಿದಿ. ನಾನು ಮದ್ವೆ ಆಗ್ಬೇಕಂತೇಳಿ ಎಷ್ಟೋ ಹುಡುಗಿಯರ ತೀವ್ನಿರ್ತಾರ. ಯಾಕತ್ ಕೇಳ, ನಂದ ಸಿಕ್ಕಾಪಟ್ಟಿ ಆಸ್ತಿ ಐತಿ, ಕೋಟಿ ಇಲ್ಲ ರೊಕ್ಕ ಐತಿ. ಈ ಅರಮನೆಗೆ ನೀನ ರಾಣಿ ಆಗ. ಯಾಕೆ ವಿಚಾರ ಮಾಡತ್ತಿದ್ನಲ್ಲ? ಗೌಡ್ರ ನಿಮ್ದ ಅರಮನೆಗೆ ನಾ ಏನ್ ರಾಣಿ ಆಗಕ್ಕ ಆಸೆ ಪಡೋದಿಲ್ರಿ. ನಮ್ಮ ಅಣ್ಣ ಬಡ್ರು ಇದ್ರ ಇರ್ಲಾಕ್ರಿ, ನನಗ ರಾಣಿಗತ್ಲಿ ಬಯಸ್ಯಾನ್ರಿ. ನನಗೇನು ಕಮ್ಮಿ ಮಾಡಿಲ್ರಿ. ನಮ್ಮ ಅಣ್ಣ ಹೆಂಗ್ ಹೇಳ್ತಾನ ಹಂಗ್ ಕೇಳ್ತೀನ್ರಿ ನಾ. ನೀವೇನ್ ಇದೇನು ಆಸೆ ಇಟ್ಕೊಳಕ್ ಹೋಗ್ಬೇಡ್ರಿ. ಈಗ ನನ್ನ ಅರಮನೆಗೆ ಪಟ್ಟದರ್ಶಿ ಆಗುವಂತೆ ಬಾ. ನಿಮ್ ರೊಕ್ಕಕ್ಕ ನಿಮ್ ಬಂಗಾರಕ್ಕ ಬೆಳ್ಳಿಗೆ ಆಸೆ ಪಡೋ ಹೆಣ್ಣ ಅಲ್ರಿ ನಾ. ನಮ್ಮ ಅಣ್ಣ ಬಡ್ರು ಇದ್ರ ಇರ್ಲಾಕ್ರಿ, ನನಗ್ ಏನು ಕಮ್ಮಿ ಮಾಡಿಲ್ರಿ. ರಾಣಿಗತ್ಲಿ ಇಟ್ಟಾನ್ರಿ. ನಮ್ಮ ಅಣ್ಣನ್ ಜೋಡಿ ಗಂಜಿ ತಿಂದಾರೆ ಹಾಕ್ ಬದುಕ್ತೀನಿ. ಆದ್ರ ನಿಮ್ಮಂತ ಸೊಕ್ಕಿನ ಗೌಡ್ರಗ ಹೆಂಡತಿ ಆಗೋ ಆಸೆ ಪಡೋದಿಲ್ರಿ ನಾ. ತಿನ್ನಾಕೊಳ್ಳಂದ್ರ ಬಾಳ ಹರಡ್ತಿ. ಅಲ್ಲ ಗಂಜಿ ತಿಂದು ಬದುಕಾರು ನಿಮ್ಗೆ ಇಟ್ಟು ಸೊಕ್ಕ ಇರ್ಬೇಕಾದ್ರೆ ನಾ ದಿನನಿತ್ಯ ದುಡ್ಡದಾಗ ಮೆರೆದವನ ನನಗೆ ಸೊಕ್ಕ ಇರಬಾರ್ದ. ಅಲ್ಲ ಪ್ರೀತಿಯಿಂದ ನಾನು ನಿನಗೆ ರಿಕ್ವೆಸ್ಟ್ ಮಾಡ್ಕೊಂಡ ನೀನು ಹೊಲಸ್ಬೇಕಂತೇಳಿ 4 ಚಂದ ಮಾತೆ ನಿನಗೆ ಕೇಳಾಕ್ ಬಂದ್ರೆ ನೀ ನನಗ ಹಾರಾಡ್ತಿ. ನೋಡಪ್ಪ ನೀವ್ ಒಪ್ಕೊಳಬೇಕ. ನೀವ್ ಏನಾರು ಒಪ್ಕೊಳ್ಬೇಕೋ ಆಮೇಲೆ ನಾ ರಾಕ್ಷಸ ರೂಪ ತೋರ್ಸ್ಬೇಕಾಕತಿ. ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ, ಈಗ ಹೂ ಅಂತಿಲ್ಲ ಅಷ್ಟು ಹೇಳ. ಗೌಡ ನಮ್ಮ ಅಣ್ಣನ್ ಮಾರಿ ನೋಡಿ ನಿನಗ್ ಸುಮ್ ಕೂತಿನ ಇಲ್ಲಿಕಂದ್ರ ನನ್ ಕೈಯಾಗ ಏಟ ತಿಂದೆ ಹೋಗಿ ಸದ್ದ. ನಾ ಏನು ಒಪ್ಕೊಳ್ಳೋದು ಹೆಣ್ಣು ಇಲ್ಲನ. ನಾ ಯಾಕೆ ಒಪ್ಕೊಳ್ಳಿ ನಿನಗ? ನಿನ್ ಮನ್ಯಾಗೇನ್ ದುಡಿತೇವ ತಂದ ಕೇವಲ ಕಂಡೆ ನಮಗ? ನಾ ಸೊಕ್ಕಿನ ಹೆಣ್ಣೆ, ಪ್ರೀತಿಯಿಂದ ಬಾ ಅಂದ್ರೆ ಒಪ್ಪಲಿಲ್ಲ. ನಿಮ್ಗೆಲ್ಲ ಹಿಂಗಂದ್ರೆ ಮುನಿಗಳು ಗೌಡ್ರ ನನ್ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ, ಕೈ ಬಿಡಿಸಿದ ನನಗ. ನನ್ನ ತಾಳ್ಮೆ ನೀವ್ ನೋಡಿಲ್ಲ. ಇಷ್ಟೊತ್ತಗ ನಾ ತಳ್ಕೊಂಡಿದ್ದ ಹೆಚ್ಚ ನಾನ್ ಬೇಕಲ್ಲ. ಏನೇ ಇದ್ರು ಡೈರೆಕ್ಟ್ ಬಿಡ್ರಿ ಗೌಡ್ರ ಕೈ. ರೂಪಾ ನನ್ನ ಕಪಾಳಿಗೆ ಬಡದ ಹೋದಲ್ಲ, ಇನ್ನು ಮುಗಿತ. ಇನ್ನೇನು ಒಟ್ಟ ಬಿಡುದಿಲ್ಲ. ಅದು ಏನ್ ಬೇಕಾದಾಗಲಿ ನಿನ್ನ ಪರ್ವ ತೀರ್ತನ್ ರೂಪಾ. ಗೌಡ್ರ ಗೌಡ್ರ ಯಾವ ಚಿಂತೆ ಕೂತಾರ ಹಿಂಗ್ಯಾ ಕೂತಾರ? ಒಟ್ಟ ಯಾಕೋ ಮೂವತ್ತಿ ಸೀಪ್ ಹೋಗುದು ಮಾಯಿನ ಗೊಪ್ಪ ಆಗೈತ್ರಿಲ್ಲ. ಯಾವತ್ತು ಒಳ್ಳೆ ಲುಕ್ಕು ಲುಕ್ಕು ನಕ್ಕೋತ ಇರೋವ್ರ ಅಗದಿ ಕುಲು ಕುಲು. ಏನಂತ ಹೇಳಿ ಸಟ್ಟಿ, ಮಾನ್ಯ ಆ ಮಲ್ಯಾಣ ತಂಗಿ ಮೊಬೈಲ್ದಾಗ ಫೋಟೋ ತಗೋತ ನಿಂತಿಳ. ನನ್ನ ನಗರ ಅಲ್ಲಿ ಹೋಗಿ ನನಗೆ ತರ್ಕೊಳಕ್ಕಾಗಲಿಲ್ಲ, ಮಾತಾಡ್ಸಿನಿ. ಇಲ್ಲ ರೂಪ ನಿನ್ಗೆ ಏನ್ ಬೇಕು ಕೇಳು, ನಿನಗೆ ಬೇಕಾದ್ ಮಾಡ್ತಾನ, ನಾನು ನಿನ್ ಮದುವೆ ಹಾಕನತ್ತ. ಕಲ್ಲು ತಗೊಂಡು ಬಡ್ಕೋರಿ ಅವ್ನು ನಾವು ನಾಡಿ ಹೋಗಿ ಹೋಗಿ ಹಂಗ ಕೇಳ್ಬಿಡೋದನು ಒಮ್ಮೆಗ್ಲೆ ಡೈರೆಕ್ಟ್. ಅಲ್ಲ ಸಮಾಧಾನಲೇ ತಂಗಿ, ಹೆಂಗದಿ, ಆರಾಮದೇನ, ಟೀಕ್ ಅದೇನ, ಅಗದಿ ಪದ್ಧತಿಯಿಂದ ಕೇಳಿ ಮಾಡಿ ಹೊಲಸ್ಕೋ ಪ್ರಯತ್ನ ಮಾಡ್ತಾರ. ಹೋಗಿ ಹೋಗಿ ದಡಲ್ಲತ್ತ ಮಾಯಾ ಕಲ್ಲು ಹೋಗದಂಗ ಏನ್ ಹೇಳುದ್ರಿ ಗೌಡ್ರ ನಿಮಗ? ನೀ ಹೇಳಿದಂಗ ಆತು. ಆಕಿಗೆ ಎಲ್ಲಾ ಕೇಳಿನಿ, ಎಲ್ಲಾ ಮಾತಾಡ್ಲ. ಲಾಸ್ಟಕ್ ಬಂದ ತಿಲ್ತಾಪ್ ಮಾಡ್ಲು ಗೊತ್ತಲ್ಲ, ನಾನು ತಿಳಿ ಕಟ್ರಿ ಏನ್ ಮಾಡ್ತಂತ ದೊಡ್ಡ ಕೈ ಹಿಡಿದ ಸಿಟ್ಟಿ. ಹುಡುಗಿ ಗೌಡ್ರ ಕಪಾಳಗಟ್ಟ ಹೊಡೆದ್ ಬಿಟ್ಟಾಳ ಪಾಡದ. ಕಾಲ್ಮರಿ ತಗೊಂಡು ಬಡಿತಿದ್ರ ಮತ್ತಾರ ಆಗಿದ್ರ. ಅವ್ರ ಅಣ್ಣನ ಕರೆದು ಕೂಕೇರಿ ಎಲ್ಲರಿ 4 ಹಿಡಿದು ಬಡಿಸಿದ್ರ ಏನ್ ಗತಿ ಆಕಿತ್ ಎಂಬುದು ಏನ್ ಒಟ್ಟ ಬುದ್ಧಿನ ಇಲ್ರಿ ನಿಮಗ್. ಒಟ್ಟ ಯಾವಾಗರೇ ಕಲಿತಿರತ್ತ ನಾ ಬುದ್ಧಿ ಅಲ್ರಿ. ನಂದು ನನಗತ್ತೈತಿ, ಅಸಹ್ಯ ಅಲ್ರಿ ಅದು. ನಾ ಹಿಂತಿದ ಆಗಿದ್ ಹೇಳಾಕತ್ತೇನಿ ನಿಮಗ್, ಹಂಗ ಮಾಡೋದು ಸರಿ ಅಲ್ಲ ಹೇಳಾಕತ್ತೇನಿ. ಆದ್ರ ಸ್ವಲ್ಪ ಸಮಾಧಾನ ತಗೋಬೇಕಾಯ್ತು ನಾನು. ಹ್ಞೂನ್ರಿ, ದುಡ್ಕೋದ ಬಾಳ ದುಡಿಕೆ ಹಿಂಗ್ ಕೆಡಿಸ್ಕೊತೀವಿ ನೋಡು, ಮತ್ತೇನೇನು ಮಾಡಂಗಿಲ್ಲ.
ಈಗ ಅದೆಲ್ಲ ಹೋಲಿ ಬಿಡು. ಹ್ಞೂನ್ರಿ. ಈಗ ಒಟ್ಟ ಹೆಂಗಾರ ಮಾಡಿ ಆಕೆ ನನಗ ಬೇಕ ಏನ್ ಮಾಡುದು ಹೇಳ. ಏನ್ ಮಾಡಕ್ಕೇನೈತ್ರಿ ರಂಗೋಗ್ ಹೇಳುನು. ಅಂದಾಗ ನೆನಪಾತ ಅಲ್ಲ ರಂಗಿಗೆ ಹಚ್ಚಿ ನಾವು ಒಮ್ಮೆ ಡಯಟ್ ಮಾತಾಡ ಅನಸ್ತಾಳಕ್ಕೆ ನೋಡ್ರಿ ಈ ರಂಗೋಗ್ ಹೇಳ್ದೈತಿಕೋ ಆಕೆ ನಾಯ್ಸ್ ಮಾಡಿ ಆಕಿನ ರಮಿಸಿ ನನ್ನ ಬುಟ್ಟ ಹಾಕಿ ಬಿದ್ರ ಸಾಕ. ಬೀಳ್ತಾಳ್ರಿ ಆಕಿನ ಹಚ್ಚಿರ ತಾನ ಬೀಳ್ತಾಳ. ಬೀಳುದೇನ್ ಮಾಡ್ತಾಳು ಶೆಟ್ಟಿ ಆಕಿನ ಅನುಭವಿಸ್ತಕ ನನಗೆ ನಿದ್ರೆ ಹತ್ವಾತು. ಕೂತ್ರ ಸಮಾಧಾನ ಇಲ್ಲ ನಿತ್ರ ಸಮಾಧಾನ ಇಲ್ಲ. ನೀವ್ ಎಲ್ಲಿ ಹೋದ್ರ ಬರೀ ಆಕಿನ ಕಣ್ಣ ಕಾಣ್ತಾಳೆ. ಗೌಡ್ರ ಇನ್ನ ಅವ್ರ ಆಕಿ ಚಿಂತೆ ಮಾಡಿ 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 ಎಲ್ಲಿ ನಿಗ್ರ ಹಿಡಿದ ಮ್ಯಾಲ ಹೋಗಿರಿ ಆಂಬಲ್ ಅನ್ಸಕತ್ತೈತಿ ನನಗ. ಒಟ್ಟ ನೋಡು ನಾ ಸತ್ರ ಪರವಾಗಿಲ್ಲ ಕರೆ ಆದ್ರ ಆಕಿನ ಒಂದ್ ಸಲ ಅನುಭವಿಸೇ ಸಾಯವಣ. ಆಕಿನ ಅನುಭವಿಸಲಾರ ಹಿಂಗ ಸತ್ತ ಹೋಗ್ಬಿಟ್ರಿ ಅಂದ್ರ ಹಾಗೂ ಸತ್ತ ದೆವ್ವಾಗಿ ಬಂಟ ಗಂಟು ಬಿಡ್ತೀರೇನ? ಕಪ್ಸಕ ನೋಡ್ತೀನಿ ಮತ್ತ ಸತ್ರ ಪರವಾಗಿಲ್ಲ. ಆಕಿ ನನಗ್ ಬೇಕಾ ಬೇಕ್ರಿ. ಹಂಗಾದ್ರ ತಡ್ರಿ ರಂಗವನ್ನ ಹೇಳಿ ಕರೆಸ್ತೇನ್ರಿ ಈಗನ. ಈಗ ಮೊದಲು ಹೋಗಿ ಆಕಿನ ಕಳಸ ಏನ ಮಾತಾಡಿ ಆಕಿನ ಇವತ್ ರಾತ್ರಿ ನನ್ನ ಮನಿಗ್ ಬರುವಂಗ ಮಾಡ್ಲೇಬೇಕು. ಮತ್ತ ರಾತ್ರಿನ ಹತ್ತಿರಲ್ರಿ ಸಮಾಧಾನ ಎಟ್ಟ ಸಮಾಧಾನ ತಗೋಲಿ ನನಗ ರಾತ್ರಿ ಸಮಾಧಾನ ಆಗೋದಿಲ್ಲ. ಸಮಾಧಾನ ಕರ ಬಹುಮಾನ ಗೊತ್ತೈತ್ರಿಲ್ಲ. ಆಯ್ತಡ್ರಿ ಆಕಿನ ಹೋಗಿ ಕಳಿಸಿ ಕೊಡ್ತೇನ್ರಿ. ಆಕಿ ಬಂದ್ ನಿಮಗೆಲ್ಲಾ ಪದ್ಧತಿಯಿಂದ ಹೇಳ್ತಾಳ. ನೀವು ಆಕಿಗೆ ಹೇಳ್ರಿ ತಿಳಿಸಿ ಹಿಂಗ ಅಂತೇಳಿ ಬಿಡಿಸಿ ಹೇಳ್ರಿ ತಿಳಿ. ಹಕ್ಕಿ ತಾನಾಗೆ ಬಂದ್ ಬಲಿಸಿ ಗೂಡ್ನ್ಯಾಗ ಬೀಳ್ತೈತಿ. ನನಗ ಅಟ್ಟಾದ್ರೆ ಸಾಕ ಮಲಕ್ ಕಳ್ಸೋಕಿನ್ ಯಾಕಲ್ರಿ ಮತ್ತ ಅದ ಟೆನ್ಷನ್ ಮಾಡ್ಕೊಂಡ್ ಬಾವು ಬೇಕಿರ್ಗಿತ ಹಿಂಗ್ ಕೊಂದ್ ಕಿಸ್ಕೊಂಡ್ ಕುಂಡ್ರಬೇಡ್ರಿ. ಕಮ್ಮಗ ಅಗದಿ ಒಳ್ಳೆ ನಕ್ಕೋತ ಇರುದ್ ಕಲೀರಿ ಮೊದಲಟ್ಟ. ನನಗೆ ಅದೆಲ್ಲ ಗೊತ್ತೈತಿ ಹೋಗು. ನನಗೆ ಹೇಳಕ್ ಬರ್ಬೇಡ. ನಿನಗೆ ಎಟ್ ಬೇಕು ರೊಕ್ಕ ಹೇಳಕ್ ಕೊಡ್ತಾರೆ. ಒಟ್ಟ ಹಾಕಿ ನನಗ್ ಬೇಕ ರೊಕ್ಕದ ಟುಸ್ರಿ ಖಜಾನಿನ ನನ್ನ ಕೈಯಾಗೈತಿ. ಅತ್ಯಾಕ ರೊಕ್ಕ ನೀವೇನ್ ಅನ್ಸಕ್ ಹೋಗ್ಬೇಡ್ರಿ. ಕಳಿಸ್ತಾನ ಈಗ ಸದ್ಯ ಕಳ್ಸ. ನಾವು ಈ ಗೌಡನ ಸಲುವಾಗಿ ಅಂತರು ನನಗಂತರು ಸಾಕಾಗಿ ಹೋಗೈತಿ. ಇವ್ರ ಕಡೆ ಯಾಕರೆ ನಾ ಕೆಲ್ಸಕ್ಕದನೋ ಏನೋ ಯಾಂಬಲ್ ಒಂದು ತಿಳಿದಂಗ ಆಗೈತಿ. ಇವ್ರಿ ಒಟ್ಟು ಹೆಂಗಸರ್ ಚಟ ಅಂದ್ರ ಬಾಳ ಒಟ್ಟು ಮಿಟ್ಟಿ ಮೀರಿ ಹೋಗೈತಿ. ಅಲ್ರಿ ಹೋಗಿ ಆಕಿನ ಕರ್ಕೊಂಡ್ ಬಾ ಈಕಿನ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಎಲ್ಲಿ ಇವನು ಬದಲು ನನಗೆ ಎಲ್ಲಿ ಕಾಲ್ಮರಿ ಇಟ್ಕೊಂಡಿರ್ತಾವ ಯಾಂಬಲ್ ಅನ್ಸಾಗೈತಿ ನನಗ. ಯಾಕರೆ ಇದನ್ ತಗದ ಈ ಸಾರಿ ಹಿಡಿದ್ ನೀವು ನನಗ ತಿಳಿದಂಗ ಆಗೈತಿ. ಇನ್ನು ಹೋಗಿ ಕೇಳ್ಬೇಕು ಹೆಂಗ. ರಂಗವ್ವ ರಂಗವ್ವ ಚಟ್ರ ಅಲ್ರಿ ಇಷ್ಟ ದೊಡ್ಡ ಮನುಷ್ಯ ಇಲ್ಲಿ ಕೂತಾನ ಈಗ ಕಾಣುವಲ್ಲೇನ ಒಳಗ್ ಹನಿ ಕೆಕ್ಕಾಕತ್ಯಾರಿ. ಯಾಕ್ರಿ ಏನ್ ಕೆಲ್ಸ ಐತಿ? ಬರ್ರಿ ಶೆಟ್ರ ಬರ್ರಿ. ಹ್ಞೂವಾ ಬರ್ಬೇಕಾಗೈತಿ. ಏನಾತು? ನಿನ್ನ ಕಡೆನ ಸ್ವಲ್ಪ ಕೆಲಸ ಐತಿ. ನನ್ನ ಕಡೆ ಕೆಲ್ಸ? ಅದಕ್ಕ ಗೌಡ್ರ ಹೇಳಿ ಕಳ್ಸ್ಯಾರು. ನಿನಗ ಬಾ ತಿಳ್ಕೊಂಡ್ ಹೇಳಿ ಕಳ್ಸ್ಯಾರ. ಅಲ್ರಿ ಶೆಟ್ರ ನನ್ ಕಡೆ ಗೌಡ ಕೆಲ್ಸ ಏನಿರ್ತೈತಿ? ಏನ್ ನಾವ್ ಕಚ್ಚರ್ ಗೌಡದಾನ ಏನ್ ಹೇಳುದೈತಿ ನಿನಗರಿ? ಎದಕ್ ಹೇಳ್ಯಾನೋ ಏನು ಎಂಬುದು ನೀನ ಹೋಗಿ ಒಂದ್ ಸ್ವಲ್ಪ ಕೇಳ ನೋಡುನು. ಅಲ್ರಿಪಾ ನನಗ ಅಂಜಿಕ್ ಬರ್ತದ ಅವ್ನ ಕಡೆ ಕೇಳ. ಅಂತಾಕೆ ನಾವೇನ್ ಹುಲಿನೋ ಸಿಂಹನೋ ಏನೇನ್ ಇದು ಯಾಕ ಅನ್ಸಾಕ್ ಹೋಗಿ? ಅಲ್ಲ ನೀವು ಇದ್ದಾಗ ನೋಡುದಿಲ್ಲ ಹೆಂಗ್ ಮಾತಾಡ್ತಾನ ನಾವು. ಅದಕ್ಕ ಅವ್ರ ಕಡೆ ಮಾತಾಡಕ ಅಂಜಿಕ್ ಬರ್ತದ್ರಿಪಾ ನಮಗ್. ನಾ ಅದನ್ನೆಲ್ಲ ಹೋಗಿ ಕೇಳ ಏನಾಯ್ತು ಇದ್ರ ನೀನ ಮುಗಿಸ್ಬೇಕಲ್ಲ. ನನ್ನೇ ಕರ್ದಿದ್ದೆ. ನಿನ್ನ ಕರ್ಕೊಂಡ ಬಾ ಅಂತ ಹೇಳ್ಯಾನು. ಅದಕ್ಕಾಗಿ ನಿನ್ನ ಕರಿಯಾಕತ್ತೇಳಿ ನಾ ಬಂದನಿ. ಅದಕ್ಕ ನಡಿ ಕೇಳ ಏನಾಗೈತಿ ಏನಿಲ್ಲ ಕೇಳಕಿತ್ತ ಬಾ. ನೋಡ್ರಿ ಶೆಟ್ರ ಅವ್ರು ಮೊದಲ ಗೌಡ್ರ ನೋಡ್ರಿ ನನಗ ಅಂಜಿಕ್ ಬರ್ತೈತಿ. ಏನ ಇಂತದೆಲ್ಲ ಅವ್ರು ಕರ್ದಾರು ನನಗ ಉಸಾಬ್ರಿ ಹಚ್ಬೇಡ್ರಿ. ಮಂಜಾಳ ಹೋಗ್ಲಿ ಹೇಳ್ರಿ ಒಟ್ಟ ಕೆಳಗೆ ಊಟ ಕರಿಬೇಡಪ್ಪ ನನ್ನ. ಏವಾ ನಿಂದ್ರವಾ ಏನ ಮತ್ ನೀ ಬರ್ಲಿಲ್ಲ ಅಂದ್ರ ಮತ್ ಅವ್ ಗೌಡ್ ನನ್ ಹೊಳಿ ಕಳ್ಸಂಗಿಲ್ಲ. ಅಟ್ಟು ಗೊತ್ತಾಗಂಗಿಲ್ಲ ನಿನಗ. ಅದಕ್ಕಾಗಿ ಬಂದ ನೀ ಸುಮ್ಮ ಹೋಗಿ ಭೇಟಿಯಾಗಿ ಬಾರ್ವಾ ಹೇಳ್ರ ಕೇಳು. ನನಗ್ ನೋಡು ಚಪ್ಪಲ್ ತೋತ ನಾವ್ ಗೌಡ್ ಮೊದಲ ತಿರ್ಸಟ್ ಗೌಡ್ ಅವ್ ಮೊದಲ. ಅಲ್ರಿ ಶೆಟ್ರ ನೀವ್ ಎಷ್ಟ್ ಇದ್ರಿ ಯಾಕ ಹಿಂಗ ಒಟ್ಟನ ಹಚ್ಕೊತ ಕೂತಾರಿ? ಏನಾಗೈತಿ ನಿಮಗ? ನೋಡು ನನಗ್ ಊಟ ಹಾಕಿ ಬರಂಗಿಲ್ಲ. ಇಂತಾದಂದ್ರ ನನಗ್ ಮೊದಲ ಹಾಕಿ ಬರಂಗಿಲ್ಲ. ಗೌಡ್ರಿ ಎದಕ್ ಕರ್ಸ್ಯಾರು ಎದಕ್ಕಿಲ್ಲ ಅದ್ ನನಗೆಲ್ಲ ಗೊತ್ತಾಗತೈತಿ. ನೀ ಬೇಡ ನೀ ಹೋಗತ್ ಹೇಳ್ತ ನಾ ನಿನಗ್ ಹೋಗ್. ಇದನ್ನೆಲ್ಲ ಯಾಕೆ ತಿಳ್ಕೊತಿ? ನೋಡ ಭವಿಷ್ಯಕ್ಕ ಮಾನ್ಯ ಬ್ಯಾರಿ ರೊಕ್ಕ ಕೊಡ್ತಾನ ಅಂದಿರಿ ನಿನಗ. ರೊಕ್ಕ ಕೊಡೋ ಸಲುವಾಗಿ ಎಲ್ಲಾರ ಕರೆದಿರ್ಬೇಕು. ಹೋಗಿ ಭೇಟಿಯಾಗಿ ಏನಂಬುದು ಕೇಳ್ಕೊಂಡ್ ಬಾ. ರೊಕ್ಕ ಕೊಡು ಸಂಬಂಧ? ರೊಕ್ಕ ಕಪ್ಪಿಗೆ ಹಿಂಗ್ ರೊಕ್ಕ ಬಾಯ್ ತಿರ್ತಾಳ ನೋಡು. ಮೊದಲೇ ಹೇಳ್ಬಾರ್ದ ನಾನೇನ ಬಿಕನಾಸಿ ಹೇಳಕತ್ತೇನಿ. ಅದಕ್ಕಾಗಿ ಹೋಗಿ ಕೇಳುವ ಏನ ಅನು ತನು ಕೇಳಿದಾಗ ಅಲ್ಲಿ ಮಾತಾಡಿದಾಗ ಎಲ್ಲಾ ಗೊತ್ತಾಗುದ್ಲ. ಹೌದಾ? ಹಂಗಾದ್ರೆ ನಡಿ ಹೋಗು ನಡಿ. ರೊಕ್ಕ ಕೊಡ್ತಾರಂದ್ರ ಆಗ ಹೇಳಿದ್ರ ಬರ್ತೀನಿ. ನಾ ಯಾಕೆ ಮಾಡಿಸ್ತೀನಿ? ನಂದಟ ಇಲ್ಲಟ ಬಡ್ಡಿ ವಸೂಲ್ ಕೆಲಸ ಐತಿ. ನೀ ಅಟ ಹೋಗಿ ಭೇಟಿಯಾಗಿ ಬಾ. ಒಬ್ಬಕ್ಕೆ ಹೋಗ್ಲೇ? ಒಬ್ಬಾಕಿನ ಹೋಗು. ಹೋಗ್ ಹಂಗಾರ. ಆಯ್ತು ಹೋಗ್. ಇದು ನೋಡು ಗಮ್ಮತ್ ಅಂದ್ರ ಈಗ ನೋಡ್ ರೊಕ್ಕ ನಾದ್ಲಿ ಹೆಂಗ್ ಬಾಯಿ ತೆರೆದ್ ಹೊಂಟಳ. ಹೋಗ್ ಅಂದ್ರ ಹೋಗಾಕ ತಯಾರಿಲ್ಲ. ಈಕಿ ಹೆಂಗ್ ಮನಗಡದಾಳ ಮತ್ತ ಒಟ್ಟ
ಆಯ್ತಾಯ್ತು ಹೋಗು, ಏನ್ ಹೇಳ್ತಾನ ಹೇಳಿದ ಕೆಲಸ ಮಾಡಿ ಬರ್ತಾಳಿಕಿ ತಾನ. ನಂದು ಸ್ವಲ್ಪ ಕೆಲಸ ಐತಿ, ನಾನು ಬಗೆಹರಿಸ್ಕೊಂಡ್ ಬರ್ತೀನಿ. ಗೌಡ್ರ ಅಂತ ರೊಕ್ಕ ಕೊಡ್ತಾರತ್ತ ಕರ್ಸ್ಯಾರವನ. ವಾ ಹಾಕುತ್ತಾರ, ಹೋಗಿ ಕೇಳ್ಬೇಕ ಅವನ. ಗೌಡ್ರ ನಮಸ್ಕಾರ ರೀ. ಮನ್ಯಾಗ ಕೆಲ್ಸ ಇತ್ತಾಳ್ರಿ, ಮುಸ್ರಿ ಪಸ್ರಿ ತಿಕ್ಕಿ ಇಟ್ಟು ಬನ್ನಿ. ಏನೋ ಬಾ ಅಂತ ಹೇಳಿದ್ರಲ್ಲ, ಶೆಟ್ರು ಬಂದಿರ ಮನಿಗೆ. ಹೋಲ್ ಬಿಡು, ನಾ ಹೇಳೋದು ಬಾಳ ಮುಖ್ಯವಾದ ಕೆಲಸ ಐತಿ. ಏನ್ರಿಪ್ಪ ಅದು? ಆಗಂಗಿಲ್ಲ ಅಂತ ಅನ್ಬಾರ್ದು. ಆಕಾಶ್ ಅಂದ್ರ ಅಷ್ಟ ಹೇಳ್ತಾನೆ. ನಾ ನಿನಗ ಬೇಡದ ರೊಕ್ಕ ಕೊಟ್ಟೇನಿ, ನಿನ್ ಮಗನ್ ಸಾಲಿಗೆ ಹಚ್ಚೇನಿ, ನಿನ್ನ ಕಷ್ಟ ಆಗೇನಿ. ನನ್ನೊಂದ ನಿನ್ನಿಂದ ಕೆಲಸ ಆಗ್ಬೇಕಾಗೈತಿ, ನೀ ಮಾಡ್ಕೊಡ್ತಲ್ಲ ಈಗ ಹೇಳ. ಇಲ್ಲ ಅಂದಾರ್ರಿ ಯಾರಿಯಪ್ಪ, ಬೇಡದ ರೊಕ್ಕ ಕೊಟ್ರಿ. ನನ್ನ ಮಗನ್ಗ ಸಾಲಿ ಕಲಾಕ ಎಷ್ಟೊಂದ್ ಸಹಾಯ ಮಾಡೇರಿ. ನಿಮ್ಗೆ ಯಾರು ಇಲ್ಲ ಅಂತಾರನ್ರಿ? ನೀವ್ ಹೇಳಿದ ಕೆಲ್ಸ ಮಾಡೋದು ನಮ್ ಕರ್ತವ್ಯ ಐತ್ರಿ. ಹೇಳ್ರಿ, ಅದೇನ್ ಮಾಡೋ ಕೆಲ್ಸ ಇದ್ರ ಮಾಡ್ತೇನ್ರಿ. ರಂಗವ್ವ, ಅದೇನ್ ಕೆಲ್ಸ ಅಂದ್ರ ಬಾಳ ಮುಖ್ಯವಾಗೈತಿ, ಅದನ್ನ ನೀನ್ ನಡೆಸ್ಕೊಡ್ತೇ ಮಾತು ಕೊಟ್ಟದಿ. ಈಗ ಹೇಳ್ತೀನಿ ಕೇಳಿಸ್ಕೊ. ಆ ಮಲ್ಯಾಣ ತಂಗಿ ರೂಪ ಅದಲ್ಲ, ಆಕೆ ನೀನ್ ನೋಡಿಲ್ಲ, ಅವಾಗಿಂದ ಆಕೆ ರೂಪ ಲಾವಣ್ಯ ನನ್ನ ಕಣ್ಣಾಗ ನಟ್ಟಂಗ ಆಗೈತಿ. ನೀ ಏನ್ ಮಾಡ್ತಿ ಬಿಡ್ತಿ ಗೊತ್ತಿಲ್ಲ, ಬೇಕಾದಷ್ಟು ಖರ್ಚಾಗಲಿ. ಆಕಿ ಸುನಾಗ ಇಡೀ ಆಸ್ತಿ ಮಾರ ಪರವಾಗಿಲ್ಲ, ಆದ್ರ ಆಕೆ ನನಗ್ ಬೇಕ, ನಿನಗೆ ಎಟ್ ಬೇಕ ಅಷ್ಟ ಹೇಳ. ಆಕಿನ ಹೆಂಗಾರೆ ಮಾಡಿ ನನಗ ಬಿಟ್ಟಾಗಿ ಬೀಳುವಂಗ ನೀ ಮಾಡ್ಬೇಕ. ನಿನ್ಗ ಆಕತ್ತೇನೋ ಹೇಳ. ಓ ಗೌಡ್ರ, ಆ ಮಲ್ಲುನ್ ತಂಗಿನ ನಾನು ನಿಮಗ್ ತಂದು ಕೊಡ್ಬೇಕ್ರೆ? ಇದ್ ನನಗ ಆಗದ ಕೆಲ್ಸ ರೀ, ನನಗೆ ಆಗಂಗಿಲ್ರಿ. ಪಾಪ ಬಡವ್ರಿ, ಅವ್ರು ದುಡ್ಕೊಂಡ್ ತಿಂತಾರ. ತಂಗಿ ಮ್ಯಾಗ ಪ್ರಾಣನ ಇಟ್ಕೊಂಡ ನಾವು. ತಾಯಿ ತಂದೆ ಸತ್ತ ಪರದೇಶಿ ಮಕ್ಕಳದಾವ್ರಿ, ಅಂತವ್ರ ಮ್ಯಾಗ ಯಾಕ್ರಿ ನಿಮ್ ಕಣ್ಣ? ಬೇಕಾದ್ರ ಹೊರಗ್ ಹೋಗ್ರಿ, ರಗಡ್ ಜನ ಐತಿ. ಆದ್ರ ಪಾಪ್ರಿ, ಆ ಬಡವ್ರ ಮನ್ಯಾಗ ಕೈ ಹಾಕ್ಬೇಡ್ರಿ. ನಿಮಗ್ ಕೈ ಮುಗ್ದು ಬೇಡ್ಕೋತೀನ್ರಿ ಗೌಡ್ರ. ನನ್ನ ಮನೆ ಏನಂತ ನನಗ ಎದುರು ಮಾತಾಡೋ ಸೊಕ್ಕ ನನಗ ಅಲ್ಲ. ನಿನ್ನ ಮಗ ಸಾಲಿ ಕಲಿಸ್ಬೇಕಾರ 50,000 ರೂಪಾಯಿ ಬೇಕಾಗಿದ್ದು ರೀ. ಕೊಟ್ರೆ ನಿಮ್ ಕೈ ಮುಗಿತೀನಿ, ಕಾಲ್ ಬೀಳ್ತೀನಿ ಅಥವಾ ರೊಕ್ಕ ಕೇಳಿದಿ. ನಿನಗ ಆರಾಮ್ ತೇಪಿದಾಗ ನಿನಗ ದವಾಖಾನೆ ತೋರ್ಸಾಕ ರೊಕ್ಕ ನಾ ಕೊಡ್ಬೇಕ. ಒಂದ್ ತುತ್ತು ಕುಳ್ಳಿಗ್ ಫ್ರೀ ಆಗಿದ್ನಿ, ಅದೆಲ್ಲ ಮರ್ತು ಬಿಟ್ಟಿ. ನೋಡ, ನಾ ಹೇಳಿದಷ್ಟೇ ಕೆಲಸ ಮಾಡುದ. ನಿನಗೆ ಆಗ್ತೈತಿಲ್ಲ ಹೇಳ. ಆಗ ಏನಂದ್ರ ಸೀದಾ ಗಂಟು ಮುಟ್ಟಿ ಕಟ್ಕೊಂಡು ಹೋಗುದ. ಇಲ್ಲ ಅಂದ್ರ ನೀನ್ ಈ ಭೂಮಿ ಮೇಲೆ ಬದುಕಾಕ್ ಬರಂಗಿಲ್ಲ. ನೀರ್ತೈತಿಲ್ಲ ನಿನಗ? ಗೌಡ್ರ, ನನ್ ತಪ್ಪು ತಿಳ್ಕೊಬೇಡ್ರಿ. ನೋಡ್ರಿ, ನಾನು ಒಬ್ಬಾಕಿ ಬಡ ಹೆಣ್ಮಗ. ಬ್ಯಾಡ ಹತ್ತಿರಿಲ್ಲೋ, ಈ ಊರನ್ನ ಬಿಡತ್ತಿರಿಲ್ಲೋ, ಗಂಟು ಮುಟ್ಟಿಗೆ ಕಟ್ಕೊಂಡ ನಾ ಹೋಗ್ಬಿಡ್ತೇನ್ರಿ. ಆದ್ರ ಅಂತ ಕೆಲ್ಸ ಮಾಡಂಗಿಲ್ರಿಪ್ಪ, ನಾ ಅಂತ ಕೆಲ್ಸ ಮಾಡಂಗಿಲ್ಲ. ಏನಂದಿ? ನಾ ಹೇಳಿದ ಕೆಲ್ಸ ಮಾಡಂಗಿಲ್ಲ ಅಂದಿ? ರಂಗವ್ವ, ನೀ ಮಾಡಂಗಿಲ್ಲ. ನೀ ಬಾಳ ಚಲೋ ಹಾಕೊಂಟಿಲ್ಲ ನೋಡು. ನಿನಗ ಒಂದ ಸತಿ ಹೇಳ್ತಾನೆ, ನೀ ಈಗಿಂದೀಗ ಅಷ್ಟು ನಾ ಎಷ್ಟು ನಿಮ್ಗೆ ರೊಕ್ಕ ಕೊಟ್ಟೆ, ಬಡ್ಡಿ ಸಮೇತ ಈಗ ನಂಗೆ ವಾಪಸ್ ಕೊಡಬೇಕು, ಇಲ್ಲ ಜಾಗ ಖಾಲಿ ಮಾಡ್ಬೇಕು. ಕೊಡ ಮೊದಲು ರೊಕ್ಕ ಕೊಡ್ನಂದೆ. ಅಲ್ರಿ ಅಪ್ಪ, ನಿಂತ್ ಪೆಟ್ಟದ ಮಗ ರೊಕ್ಕ ಕೊಡಂದ್ರೆ ಎಲ್ಲಿದ್ ಕೊಡ್ಬೇಕ್ರಿ? ಆಗಂಗಿಲ್ಲ. ಅದಕ್ಕ ನಿಂಗೆ ಹೇಳಾಕತ್ತೇನಿ, ನನ್ನ ಕೆಲಸ ನೀ ಮಾಡಿಕೊಟ್ಟೆ ಅಂದ್ರೆ ಮಾತ್ ನನಗೆ ಡಬಲ್ ಟಬಲ್ ರೊಕ್ಕ ಕೊಡ್ತಾನೆ. ಯಾವ್ದು ಬೇಕು ಚಾಯ್ಸ್ ನೀನ ಮಾಡೆ. ನಾ ಕೆಲ್ಸ ಮಾಡಂಗಿಲ್ಲ ಅಂದ್ರ ಈ ಗೌಡ ನನ್ ಬಿಡಂಗಿಲ್ಲ. ನಿಂತ್ ಪೆಟ್ಟದ ಮಗ ರೊಕ್ಕ ಕೊಡಂದ್ರೆ ಎಲ್ಲಿದ್ ಕೊಡ್ಬೇಕು? ಆ ಕೆಲ್ಸ ಮಾಡ್ನಂದ್ರ ಇನ್ನ ಅದ್ರಷ್ಟು ಹೆಚ್ಚು ಕೊಡ್ತೀನಿ ತಾನ. ಹೋಗಿ ಕೇಳಿ ಬಂದ್ರ ಆತ, ನಂದೇನು ಗಂಟು ಹೋಗ್ತೈತಿ. ಆಕಿ ಏನಂತ ನಾನು ಹೇಳ್ಬಿಡ್ತೀನಿ. ಅಲ್ರಿಪ್ಪ, ಆಯ್ತ್ರಿ, ನೀವೇನ್ ಹೇಳ್ತೀರ ಅದನ್ನ ಕೇಳ್ತೀನ್ರಿ. ರಂಗವ್ವ, ವಾ ಶಬಾಷ್, ಈಗ ಮೆಚ್ಚಿನಿ. ಇದು ಬದುಕವ್ರ ಲಕ್ಷಣ. ಸುಳ್ಳ ನಾ ಹಂಗಿರ್ತೀನಿ ಹಿಂಗಿರ್ತೀನಿ ಅಂದ ಯಾಕೆ ಬದಾಡ್ತೀರಿ? ಇವತ್ತೇ ಶಾನೆ ಐತಿ. ಯಾಕಂದ್ರ ಹೂ ಅಂದ 4 ದುಡ್ಡು ಮಾಡ್ಕೋದೈತ್ಲ, ಅದು ಬದುಕವ್ರ ಲಕ್ಷಣ, ಅದು ಬುದ್ಧಿವಂತಿಕೆ. ಆಯ್ತ, ಈಗ ಏನಿಲ್ಲ, ನಿನ್ಗೆ ಎಟ್ ಬೇಕು ನಾ ಕೇಳೋ ಕೊಡ್ತಾನೆ. ಆದ್ರ ಆ ಮನೆಯನ್ ತಂಗಿ ನನ್ನ ಒಳಾಗ್ಬೇಕು. ಆಕಿ ನಾ ಹುಚ್ಚಾಗ್ಬಿಟ್ಟೇನಿ. ರಂಗವ್ವ, ನನಗ್ ಹಗಲರ್ತ ನಿದ್ದಿಲ್ಲ. ಊಟ ಮಾಡಕ್ ಹೋದ್ರ ಊಟ ಬರುವತ್ತ, ಮಕ್ಕೋತಂದ್ರ ಕನಸ್ನ ಯಾಕಡೆ ಬರ್ತಾಳ. ಮಾಮ ಬಾ ಬಾ ಮಾಮ, ಅಲ್ಲೂ ಮಾಮ ತೊದರ್ತಾಳೆ ಕನಸ್ನಾಗ. ನನಗ್ ತಲೆ ಕೆಟ್ಬಿಟ್ಟೈತಿ ರಂಗವ್ವ, ತಲೆ ಕೆಟ್ಬಿಟ್ಟೈತಿ. ಹೋಗ, ಆಕಿನ ಏನ್ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ಆಕಿ ಇವತ್ ನನ್ನ ಒಳಾಗ್ಲೇ ಬೇಕ. ಹೌದ್ರಿ ಗೌಡ್ರ, ಕನಸ್ನ್ಯಾಗ ಬರ್ತಾಳು? ಅಲ್ರಿ ಗೌಡ್ರ, ನೀವೆಷ್ಟು ತಿಳಿಸಿ ಹೇಳಿದ್ರಿ, ಈ ನನ್ನ ಬುದ್ಧಿಗೆ ಹೊಳೆಯಲಿಲ್ಲ ನೋಡಿ. ಇದೆಲ್ಲ ಹೇಳಿದಾಗ ತಿಳಿತ್ರಿ. ಹಂಗಾದ್ರ ಈಗ ಒಂದ್ ಲಕ್ಷ ರೂಪಾಯಿ ಕೊಡ್ತೀರೇನ್ರಿ? 1 ಲಕ್ಷ ಯಾಕೆ ರಂಗವ್ವ? ಆಕಿನ ಹೂ ಅನ್ಸಿದ ತಿಳ್ಕೊ, 2 ಲಕ್ಷ ರೂಪಾಯಿ ಕೊಡ್ತಾರೆ. 2 ಲಕ್ಷ ರೀ? ಹೌದ್ರಿ, ಆಯ್ತಾಯ್ತ್ರಿ. ಹೂ ಅನ್ಸಿ ಆಕಿನ ಕರ್ಕೊಂಡೇ ಬರ್ತೇನ್ರಿ. ಕರ್ಕೊಂಡ್ ಬಾ. 2 ಲಕ್ಷ ಕೊಟ್ಟು ಮಾತ್ ನಿನಗೆ 1 60 ತೊಲಿ ಬಂಗಾರ ಹಾಕಿಸ್ತಾರ. ಆತನು ಆಯ್ತಾಯ್ತ್ರಿ ಗೌಡ್ರ, ಹೋಗಿ ಬರ್ಲಿ. ಮೊದಲು ಹೋಗಿ ನನ್ನ ಸಮಾಧಾನ ಪಟ್ಟು ಹೋಗ. ಹೋಗಿ ಬರ್ತೇನ್ರಿ. ಈಗ ನಂಗೆ ಖುಷಿ ಆತ. ಯಾಕಂದ್ರ ನನ್ ರೂಪ ನನ್ನ ಆಗೋ ಟೈಮ್ ಬತ್ತ. ರಂಗವ್ವ ಮಾತು ಕೊಡ್ಬೇಕಾರ ಬಾಳ ಒದ್ದಾರಿ ಕೊಟ್ಲ. ಈಗ ಮಾತು ಕೊಟ್ಟ ಅಂದ್ರ ಪಕ್ಕ ಕೆಲ್ಸ ಆಕತಿ. ರೂಪ, ನನ್ ರಾಣಿ, ನಿನಗೋಸ್ಕರ ಕಾಯ್ತಾ ಇದೀನಿ. ನನ್ನ ಅರಸಿ ಬಾ. 2 ಲಕ್ಷ ರೂಪಾಯಿ, 1/2 ತೊಲಿ ಬಂಗಾರ,
ಬಿಟ್ಟು ಏನ್ ಮಾಡ್ತಿ ಮಳ್ಳದನ್ನ ಮಳ್ಳ ಸಾವ್ಕಾರ ಕೊಡ್ತಾನ ಇನ್ ಹೆಂಗಾರ ಮಾಡಿ ನಾವು ರುಂಬಿಸಿ ಹೊಲಸ್ಕೊಂಡು ಹೋಗ್ಬೇಕ ಈಕಿನೆಲ್ಲಾರ ಹೂ ಅನಿಸ್ಕೊಂಡು ಗೌಡನತ್ತೆ ಕರ್ಕೊಂಡು ಹೋದ್ರ ಗೌಡ ಯಾವಾಗ ಕೇಳ್ತಿ ಯಾವಾಗ ಬಿಡ್ತಾನ ಎಷ್ಟು ಬೇಕು ಹಾಕ್ಕೊಡ್ತಾನ ಮಾಡ್ಕೊಂಡು ಕೆಲ್ಸ ಮಲ್ಲು ಏ ಮಲ್ಲನ ಯಾರ್ರಿ ಮಲ್ಲು ಯಾರ್ರಿ ಬರ್ರಿ ಒಳಗ ಮಲ್ಲು ಇಲ್ಲವಾ ಇಲ್ರಿ ನಮ್ಮ ಅಣ್ಣಾರ ಹೊಲ ಕಡೆ ಹೋಗ್ಯಾರ ಬರ್ರಿ ಒಳಗ ಹೌದಾ ಹೊಲಕ್ ಹೋಗ್ಯಾನ ಹಾ ಬನ್ನಿವ ಬನ್ನಿ ತರ್ರಿ ಏನಾರ ಬೇಡ ಬರ್ರಿ ತಂಗಿ ಬೇಡವ ಅಲ್ಲ ಯವ್ವ ನೀ ಮಲ್ಲಪ್ಪನ ತಂಗಿ ಎಷ್ಟು ಚಂದ ಅದ್ಯಾ ಬಂಗಾರಿ ಅಲ್ಲವ ಎಷ್ಟು ಚಂದಂಗ್ ಬೆಳ್ಸನ್ ನಿಮ್ಮ ಅಣ್ಣ ಹೌದ್ರಿ ನಮ್ಮ ಅಣ್ಣ ಇದ್ ಚಂದ ಬೆಳೆಸ್ಯಾನ್ರಿ ಹೌದ್ ನೋಡವ ಅವ್ ಹೆಂಗ್ ಹೇಳ್ಯಾನ ನೋಡ ಹಂಗ ಇದಿ ನೋಡವ ಹಾ ರೀ ಕುಂದ್ರಿ ಆಯ್ತು ಕುಂದ್ರ ಬಾ ನೀವ್ ಯಾರಂತ ಗೊತ್ತಾಗ್ಲಿಲ್ರಿ ಎಂಟಿ ನನಗ್ ನೋಡು ನಿಮ್ಮ ಅಣ್ಣ ನಾನು ಹಾ ರೀ ಕುಡಿ ಕೆಲ್ಸ ಮಾಡ್ತೀವಿ ಹೌದ್ರಿ ಹಾ. ನಮ್ಮ ಅಣ್ಣ ಜೋಡಿ ಮಾಡ್ತೀರಿ ನೋಡ್ರಿ ಹೊಲ್ದಾಗ ಕೆಲ್ಸ ಮಾಡ್ತೀವಿ ಅದಕ್ಕ ಅದಾನಿಲ್ಲ ನೋಡ್ಕೊಂಡ್ ಹೋಗ್ಬೇಕತ್ ಬನ್ನಿ ಚಾ ಮಾಡ್ಕೊಂಡ್ ಬರ್ತೀನಿ ಕೂಡ್ರಿ ಚಾದು ಬ್ಯಾಡ ಯವ್ವ ಚಾ ಎದಕ್ ಮಾಡ್ತಿ ಇದ ಕುಡ್ದು ಬಂದನಿ ಬರಾಗ ಚಾದ ಏನ್ ಮಾಡ್ತಿ ಮತ್ತೇನೋ ಆರಾಮದಿಲ್ಲ ಹಾ ಆರಾಮದೀನಿ ನೀವ್ರಿ ನಾನು ಆರಾಮದಿಲ್ಲ ಅಲ್ಲ ಯವ್ವ ಅಲ್ಲ ಸೀರೆ ಎಷ್ಟ್ ಚಂದ ಐತಿ ಭಾರಿ ಐತಿವ ರೊಕ್ಕ ಬಾಳ್ ಕೊಟ್ಟಾನ ಹಂಗಾರ ನಿಮ್ಮ ಅಣ್ಣ ಇದಕ್ಕ ತಂಗಿ ಅಂದ್ರ ಅಷ್ಟು ಪ್ರೀತಿ ಅವಂಗ ತಂಗಿ ಮ್ಯಾಗಾರ ಜೀವನ ಇಟ್ಕೊಂಡಾನ ಹೌದಿಲ್ಲ ಯವ್ವ ಅಲ್ಲ ಮತ್ತ ಶಾಲಿ ಕಲಿಯಾಕ ಹೋಗಿದ್ದೆತ್ತ ಅದೆಲ್ಲ ಅಲ್ಲೆಲ್ಲಿ ನಿಮ್ ಚುಗ ಒಳಗಾರನವ ಹೌದ್ರಿ ನಮ್ಮ ಅವ್ವನ ತಂಗಿದಾಡ್ರಿ ಚಿಗೋವ್ರಿ ಅಲ್ಲೇ ಇದ್ದಾರಿ ನಾ ಕಲ್ಯಾಕ್ರಿ ಸಾಲಿ ಹೌದಾ ಹಾ ರೀ ಹಾ ಹಾ ನಿಮ್ಮ ಅಣ್ಣ ಅದಕ್ಕ ಹೇಳ್ತಿದ್ನಮ್ಮ ನಮ್ ತಂಗಿ ಅಲ್ಲಿ ಅದಾಳು ನಮ್ ಚುಗೋನ್ ಕಡೆ ಅದಾಳು ಅತ್ತ ಆದ್ರೂ ಯವ್ವ ನಾನ್ ದೃಷ್ಟಿನ ನಿನಗೆ ಬೀಳ್ತೈತಲ್ಲವ ಭಾಳ ಚಂದ ಅದಿ ಹಿಂಗ ಊಟ ಮಾಡಿದ ಯವ್ವ ಊಟ ಮಾಡೇನ್ರಿ ನೀವ್ ಉಣಾಕತ್ರಿ ಕುಂದ್ರಿ ಬೇಡ ಬೇಡ ಇದು ಹೊಟ್ಟೆ ತುಂಬ ಉಂಡು ಬಂದನಿ ಹೊಟ್ಟೆ ತುಂಬೈತಿ ಹಾ ಮತ್ತೆ ಇಲ್ಲಿ ಹಾಕೋದು ತುಂಬಿಂದ ಅಲ್ಲ ನಾನು ನಿನ್ಗೊಂದು ಮಾತು ಕೇಳ್ತಾನೆ ಹೌದ್ರಿ ಕೇಳ್ರಿಲ್ಲ ಮತ್ತು ಹ್ಞೂ ಅನ್ಬೇಕು ಅಷ್ಟಿಗೆ ಬರಬಾರ್ದು ಏನ್ರಿ ಏನ್ ಕೇಳತ್ರಿ ಅಂತದ ಏನ್ ನಮ್ಮ ಅಣ್ಣನ ಬಗ್ಗೆ ಐತಿ ಏನ್ ನಿಮ್ಮ ಅಣ್ಣನ ಬಗ್ಗೆ ಅಲ್ಲ ಯವ್ವ ನಿನ್ನ ಬಗ್ಗೆನ ಐತಿ ಹೌದು ಅದಕ್ಕೆ ನಿನ್ಗ ಕೇಳಾಕ್ ಬಂದನಿ ನನಗೆ ಬಾಯಿ ತುಂಬ ಚಿಗವ ಕರ್ದಿ ಹಾ ಚಿಗವ ಮಾಡಿ ತುಂಬಿಸ್ಕೊಡ್ತಿ ಇಲ್ಲ ಹಾ ನಡ್ಸ್ಕೊಡ್ತೀನಿ ಹೇಳ್ರಿ ನಡೆಸ್ಕೊಡ್ತಿ ನಡ್ಸ್ಕೊಡಂಗಿತ್ತಂದ್ರ ನಡ್ಸ್ಕೊಡ್ತೀನಿ ಹೋಗೇನಿಲ್ರಿ ಅದೇನಂದ್ರ ಮತ್ತು ನೀ ನನ್ನ ಮ್ಯಾಗ ಕೋಪ ಮಾಡ್ಕೋಬಾರ್ದು ಮತ್ತೆ ಹಾ ಅದ ನಮ್ಮ ಗೌಡ್ರದಲ್ಲ ಗೌಡ್ರ ನಾವು ಕೆಲಸ ಮಾಡ್ತೀವಲ್ಲ ನಿಮ್ಮ ಅಣ್ಣ ನಾನು ಅಲ್ಲಿ ಕೆಲಸ ಮಾಡ್ತೀವಿ ಗೌಡ್ರ ಎಷ್ಟು ಒಳ್ಳೆಯವ್ರು ಅದಾರ ಭಾಳ ಚಲೋ ಅದಾರ ಗೌಡ್ರ ಅದಕ್ಕೆ ಅವ್ರ ನಿನಗಲ್ಲಿ ತೋಟದ ಮನೆಗೆ ಬಾ ಅಂತ ಹೇಳ್ಯಾರ ಅದಕ್ಕೆ ನನ್ನ ಜೊತೆ ಬರ್ತೀವಿ ಚಿಗವ ನಿನಗ್ ಬಾಯಿ ತುಂಬಾ ಚಿಗೋತ್ ಕರ್ದಿನ ಮರ್ಯಾದೆ ಕೊಟ್ಟು ಇಲ್ಲಿ ಕುಂದ್ರಸಿನಿ ಆ ಮರ್ಯಾದೆಗಾರ ಕಿಮ್ಮತ್ ಬೇಡ ನಿನಗ್ ಎಂತ ಮಾತ್ ಮಾತಾಡ್ಲತ್ತಿ ನೀನು ಒಂದ್ ಹೆಣ್ಣಾಗಿ ಅಲ್ವಾ ನಿಮ್ಮ ಅಣ್ಣ ಬಡತನದಾಗ ದುಡಿದು ನನಗ ಕಣ್ಣಾರ್ಲೆ ನೋಡಕ್ ಆವತ್ತ ನಿನ್ನ ಸಂಬಂಧ ದುಡ್ದ ಹಲ್ಲೆಗೈತೆ ಅದ ಪಾಪ ಅದ್ರ ಮದುವಿಲ್ಲ ಮುಂಜಿಲ್ಲ ಅದಕ್ಕ ನೋಡು ನೀನು ಕೆಡ್ಸಾಕ್ ಹೋಯಾಕತ್ತಿಲ್ಲ ನಿನ್ನ ಒಂದ್ಸಲ ಕೆಡಿಸಿ ಅದೇನೋ ಅಂತಾರಲ್ಲ ಹೆಣ್ಣಿನ ಜೀವನ ಹಾಳು ಮಾಡಕ್ಕೆ ಅಲ್ಲನ ಗೌಡ ಮದುವೆ ಅಕ್ಕನ ಅಂದಾನ ಅದಕ್ಕ ಒಪ್ಪಿಸಿ ಕರ್ಕೊಂಬ ಅಂತ ಹೇಳನ ಅದಕ್ಕೆ ನಿನ್ ನಿರ್ಧಾರ ಹೇಳ್ಬಿಡಕೇತ ಅಲ್ಲೇ ನಿನಗ ನಾ ಏನು ಹೇಳಿ ನಿನ್ ಸಂಗಾಟ ನಾನು ಇರ್ತೀನಿ ಅದಕ್ಕೆ ನೋಡುವ ನೀನು ಮದುವೆ ಆಗಿ ಗೌಡ್ರ ಮನ್ಯಾಗ ಸುಖವಾಗಿದ್ದೆ ಅಂದ್ರ ಊರ್ ಗೌಡ್ತಿ ಆಗ್ತಿ ಇಡೀ ಆಸ್ತಿ ನಿನ್ನ ಕೈಯಾಗಿರ್ತೈತಿ ಅದಕ್ಕ ನಿಮ್ಮ ಅಣ್ಣನೂ ಒಂದು ಮದುವೆ ಮಾಡ್ಕೊತಾನ ಅವಂಗೂ ಒಂದು ಜೀವನ ಆಕೈತಿ ಅವ್ ನಿನ್ ಮೆಟ್ಟಿಗೆ ಹೆಚ್ಚಿನಾಗ ಆಕೈತಿ ಅದಕ್ಕ ನೋಡ್ತೀನಿ ತಿಳಿಸಿ ಹೇಳಾತೈತಿ ನಾವ್ ಬಡ್ರೋದೇವ್ ತಂದು ಇಂತ ನೀಚ್ ಕೆಲ್ಸ ಮಾಡೋದು ಅಂತ ಗತಿ ನಮ್ಮ ಅಣ್ಣ ಇನ್ನತನ ತಂದಿಲ್ಲ ನಾವ್ ಬಡ್ರು ಇದ್ರೆ ಇರ್ಲಕ್ಕ ನಮ್ಮ ಅಣ್ಣ ನನಗ್ ರಾಣಿ ಗತ್ಲಿ ಅಟ್ಟಾನ ಇಂತ ನೀಚ್ ಕೆಲ್ಸ ಮಾಡೋದ್ ನಮ್ಮ ಅಣ್ಣಗೆ ಏನ್ ಗೊತ್ತಾಯ್ತ ಅಂತ ತಿಳ್ಕೊ ನೀನ್ ಹರಮಾರಿ ಕಡ್ದಂಗ್ ಕಡಿತಾನ ಎದ್ದೆಲ್ಲ ಮನ್ಯಾಂದ ಅಲ್ವಾ ನಾ ಏನ್ ನೀಚ್ ಕೆಲ್ಸ ಹೇಳಾಕತ್ತೇನಿ ನೀನ್ ಒಳ್ಳೇದಕ್ಕ ಹೇಳಾಕತ್ತೀನಿಲ್ಲ ಮದುವೆ ಆಗಿ ಆ ಮನಿಗೆ ಪಟ್ಟದ ರಾಣಿ ಆಗಂತ ಹೇಳಾಕತ್ತೇನಿ ಅಂತದ್ ಬಿಟ್ಟ ಈಗ ನೋಡು ಅಣ್ಣನ ಮುಂದೆ ಹೇಳಿ ನನ್ನ ಬಡ್ಸಕ್ಕಿ ಹಂಗೆಲ್ಲ ಮಾಡ್ಬಾರ್ದು ನನ್ನ ಮಾತು ಕೇಳ ಗೌಡನ್ ಮದುವೆ ಆಗ ಯಾಕ ನಿನ್ಗೇನಾಗೈತಿ ನೀನೇ ಆಗ ಗೌಡನ್ ಮದ್ವಿ ಅಲ್ಲ ನಾ ಆಗ್ಬೇಕ ಹಾ ನನ್ ಗಂಡಿಗೆ ಏನ್ ಹೇಳ್ಬೇಕ ಕಾಲ್ ಮಾರ್ ಹೆರಂಗ್ ಬಡಿತಾನ ನನ್ ಗಂಡ ನಿಂದ ಮದುವೆ ಆಗಿಲ್ಲ ನೀನು ವಯಸ್ಸಾಕಿದ್ದೆ ಅದ್ರ ಗೌಡನ ಮದುವೆ ಆಗಿ ರಾಣಿಯಾಗಿ ಮೆರೆತಿದ್ನಿ ಈಗ ಇದನ್ನ ಒಂದ್ ಕಟ್ಕೊಂಡ್ ಕೂತಾನಿಲ್ಲ ಮತ್ತ ಈಗಾರ ಏನಾಗೈತಿ ರಾಣಿರೇ ಆಗು ಅರಮನಿಗಾರ ಹೋಗು ಎಲ್ಲರೂ ಹೋಗಿ ಎದ್ದೆ ನನ್ ಮನ್ಯಾಂದ ಎಲ್ಲ ಅನ್ಬೇಡ ನೀನು ವಯಸ್ಸಾಕಿಂತ ಹಂಗ ಮಾತಾಡಾಕ ನೀ ಹೇಳ ಗೊತ್ತಾಯ್ತು ನನಗ್ ನೀ ಯಾವ ವಯಸ್ಸದಕ್ಕದಿ ಅಂತಂದು ನೋಡ ತಂಗಿ ನಿನ್ ಕೇಳ್ತನು ಇಲ್ಲ ಅನ್ಬೇಡ ನಿನ್ನ ಒಳ್ಳೆದ ಹೇಳಾಕ್ತೀನಿ ಬಾ ಹೋಗುನು ಚಿಗವ್ವ ನಮ್ಮ ಅಣ್ಣ ಕರೆಸ್ದೆ ತಿಳ್ಕೊ ನಿಂದ್ ಬ್ಯಾರೇನೆ ಆತೈತಿ ಸೀದಾ ಸರಳಾಗಿ ನನ್ ಮನೆಯನ್ ಜಾಗ ಖಾಲಿ ಮಾಡ ಅಲ್ಲ ತಂಗಿ
ಸಿಗವ ಅಂತ ಹೇಳಕತಿ ನನ್ನ ಮಾತಿಗೆ ಯಾಕೆ ಕೇಳುವ ನೀನ್ ಹೇಳು ನಿಮ್ಮ ಅವ್ವ ಇದ್ದ ಅಂದ್ರ ಹಿಂಗ ಮಾಡಿ ತಂಗಿ ಮದುವೆ ಆಗಿ ಅಂದ್ರ ಹಾಕಿದ್ದಿಲ್ಲ ಯಾಕ ನನ್ ಜಾಗದಾಗ ನಿನ್ ಮಗಳು ಇದ್ದಾರ ಹಿಂಗೆ ಮಾತಾಡ್ತಿದೇನ ಈವ ನನ್ನ ಮಗಳು ನಿನ್ನಂಗಾರು ಇದ್ರ ಆ ಗೌಡ ಕೊಟ್ಟ ಮದುವೆ ಮಾಡ್ಬಿಡ್ತಿದ್ ನಾನು ನನಗ ಹೆಣ್ಣಿಲ್ಲ ಗಂಡ ಒಂದ ಐತಿ ಅದನ್ನ ಬೆಳೆಸ್ಕೊತ ಹೊಂಟಾನಿ ಅದಕ್ಕೆ ನಿನ್ ಹೆಣ್ ಕೊಟ್ಟಿಲ್ ಕಾಣಿಸ್ತೈತಿ ದೇವ್ರ ಹಂಗೆಲ್ಲ ಅನ್ಬೇಡ ಇಲ್ಲ ನಿನಗ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ನನಗ್ ನಿನಗ್ ಹೆಣ್ಣಿನ ಬೆಲೆ ಗೊತ್ತಿತ್ತಂದ್ರ ನೀ ಯಾಕೆ ಹಿಂಗ್ ಮಾತಾಡ್ತಿದ್ ನೀತಿಲಿ ನಾನು ಒಂದ್ ಹೆಣ್ಣಿನ ಬೆಲೆ ಏನತ್ತ ನನಗ್ ಗೊತ್ತೈತಿ ಹೋಗು ಇದು ಸಲ ನನ್ ಮಾತ್ ಕೇಳ ಸುಮ್ಮ ಅಲ್ಮಾಟ ಬಂದ ವಾಪಸ್ ಬಂದ್ಬಿಡ ಬರ್ತಾವ ನೀನು ಗೌಡ್ತಕ್ಕಿ ಅದನ್ನ ವಿಚಾರ ಮಾಡ ಹುಡುಗಿ ಚಿಗವ್ವ ನನ್ ಪಿತ್ ನೆತ್ತಿಗೆ ಎರಿಸ್ಬ್ಯಾಡ ನನಗ್ ಸಿಡ್ ತರಿಸ್ಬ್ಯಾಡ ನೀನಾಗಿ ನೀನ್ ಹೋದೆ ಚಲೋ ಇಲ್ಲಿ ಕಂದ್ರ ನೀನ್ ಕತ್ ಹಿಚಿಕಿ ನಾನೇ ನುಗ್ಸ್ಕೊಡೋದ ಬೇಡ ತಂಗಿ ಬಂದ ಇಲ್ಲಿ ಹೇಳಾಕ ಬಾರ ತಂಗಿ ಹಂಗ ಮಾಡ್ಬೇಡ ಹೋತೆ ಇಲ್ಲ ಇದೇ ಮಾತ ನಮ್ಮ ಅಣ್ಣಗೇನ್ ಕಿವಿಗ್ ಬಿದ್ದಿತ್ತಂದ್ರ ಈಕಿನ ಉಳಿಸ್ತಿತ್ತಿಲ್ಲ ಜೀವಾನಿ ಹೊಡಿತಿದ್ದಿಕ್ಕಿನ ಎಂತ ಮಾತ್ ಮಾತಾಡ್ತಾವ ನೋಡು ಹಿರಳ್ತೆ ಈಗ ಬುದ್ಧಿ ರೈತಿಲ್ಲ ಯಾರಕ್ಕೂನ್ ಮಾಮ ಗೌಡ್ರ ಗೌಡ್ರ ರೂಪಾ ಗೌಡ್ರ ರೂಪಾ